ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಪ್ರಪಂಚದ ಅತ್ಯಂತ ದೊಡ್ಡ ಶ್ರೀಮಂತರು ಇದನ್ನ ಮಾಡ್ತಾರೆ. ಪ್ರಪಂಚದ ಅತ್ಯಂತ ದೊಡ್ಡ ವ್ಯಕ್ತಿಗಳು ಇದನ್ನ ಫಾಲೋ ಮಾಡ್ತಾರೆ. ತುಂಬಾ ಜನಕ್ಕೆ ಅದೊಂದು ಆಸೆ, ನಾನು ದೊಡ್ಡ ವ್ಯಕ್ತಿ ಆಗ್ಬೇಕು. ಎಲ್ರಿಗೂ ಅದೊಂದು ಇನ್ಫ್ಲೂಯೆನ್ಸ್ ಇದೆ, ಇನ್ಸ್ಪಿರೇಷನ್. ನಾವು ಕೆಲವು ವ್ಯಕ್ತಿಗಳನ್ನ ಅನುಸರಿಸುತ್ತೇವೆ, ನಮಗೂ ಹಾಗಾಗ್ಬೇಕು, ಅವ್ರ ತರ ಹೆಸರು ಪಡಿಬೇಕು, ಕೀರ್ತಿ ಪಡಿಬೇಕು, ಸಾಧನೆ ಮಾಡ್ಬೇಕು. ಬಟ್ ಯಾಕೋ ನಮ್ಮ ಸಾಧನೆ ಸ್ವಲ್ಪ ದಿನಾನೇ, ಅವ್ರು ಮಾತ್ರ ಅದು ಹೇಗಾದ್ರು ನೋಡಿ. ಇವತ್ತಿಗೂ 28-30 ವರ್ಷ ಆದ್ರೂ ಇದರಲ್ಲೇ ಇದ್ದೇನೆ, ಈ ಸಾಧನೆ, ಈ ಹೆಸರು. ಕಡಿಮೆ ಅಂದ್ರೂ ನಮ್ದೊಂದು ವಾಟ್ಸಪ್ ಅಕೌಂಟ್ ಇದೆ, ಒಂದು 3,000-3,500 ಮೆಸೇಜ್ಗಳು ಬರುತ್ತೆ. ಮೇಲ್ ID ಇದೆ, ಅದರಲ್ಲೂ ಕಡಿಮೆ ಅಂದ್ರೆ ಒಂದು 15,000-18,000 ಮೆಸೇಜ್ಗಳು ಬರುತ್ತೆ. ಯೂಟ್ಯೂಬ್ ಚಾನೆಲ್ ಇದೆ, ಫೇಸ್ಬುಕ್ ಇದೆ. ಪ್ರತಿಯೊಂದ್ರಲ್ಲೂ ಒಂದು ಕಡಿಮೆ ಅಂದ್ರೆ ಒಂದು ದಿನಕ್ಕೆ 25,000-30,000 ಮೆಸೇಜ್ಗಳು. ಯಾವ್ದಕ್ಕೆ ಉತ್ತರ ಕೊಡೋದು? ಖುಷಿ ಆಗುತ್ತೆ. ತುಂಬಾ ಜನ ಹೇಳ್ತಾರೆ, ಇದು ಹೆಂಗ್ ಸಾಧನೆ ಮಾಡ್ಕೊಂಡ್ರಿ, ಹೇಗೆ? ನಾನೊಬ್ಬ ಸಣ್ಣ ಅಣುವಷ್ಟೇ, ನಾನೇನೂ ಸಾಧನೆ ಮಾಡಿಲ್ಲ ಅಂತ ಹೇಳ್ತಾನೆ. ನಿರಂತರ ಅಧ್ಯಯನ, ನಿರಂತರ ಓದು, ನಿರಂತರ ಕಲಿಯುವಿಕೆ ಅಲ್ಲೆಲ್ಲೋ ತಂದಿಟ್ಟಿದೆ. ಆ ಕಲಿಯುವಿಕೆಯ ಏಕಾಗ್ರತೆಗೆ ವಿಶೇಷವಾಗಿ ನಾನು ಕೂಡ ಇಂಥ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳು ಏನಿರ್ಬೋದು, ಅವರ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಅವರ ಓದು, ಅವರ ಕೆಲಸ, ಅವರ ವ್ಯಕ್ತಿತ್ವ, ಅವರ ಪ್ರಾಮಾಣಿಕತೆ, ಅವರ ಟೈಮ್ ಸೆನ್ಸು, ಅವರ ಪ್ಲೇಸ್ಮೆಂಟು ಹೇಗಿರ್ಬೋದು, ಹೇಗೆ ಸಾಧನೆ ಮಾಡಿದ್ರು, ಯಾಕೆ ಅವರು ಸೋಲು ಅನ್ನೋದಿಲ್ಲ, ಗೆಲುವನ್ನು ಕೂಡ ತುಂಬಾ ಹೊತ್ತು ಅವರು ಆಸ್ವಾದಿಸೋದಿಲ್ಲ. ಉತ್ತಮನ ಗೆಲುವು ಅರೆಕ್ಷಣದವರೆಗೆ. ಅವ್ರು ಇನ್ನೊಂದು ಗೆಲುವಿನ ಕಡೆ ಹೆಜ್ಜೆ ಇಡ್ತಾ ಇರ್ತಾರೆ, ಅಲ್ಲೇ ನಿಂತ್ಕೊಳ್ಳೋದಿಲ್ಲ. ನಾವೇನ್ ಮಾಡ್ತೀವಿ ಗೊತ್ತಾ, ಒಂದು ಗೆಲುವು ಬಂದ ತಕ್ಷಣ ಎಲ್ಲ ಬಿಟ್ಬಿಡ್ತಾರೆ, ಎಲ್ಲ ಮರ್ತೋಗ್ತೇವೆ. ಒಂಚೂರು ಏನ್ ತುಂಬಾ ಮದ ಹತ್ತಿ ಬಿಡುತ್ತೆ, ನೋಡೋ ನಾನು ಯಾರು ಅಂತ. ಒಂದೇ ಒಂದು ಗೆಲುವು. ನೀವು ತುಂಬಾ ದೊಡ್ಡ ವ್ಯಕ್ತಿಗಳನ್ನ ನೋಡಿ, ಅವರು ನಿತ್ಯ ಗೆಲ್ತಿರ್ತಾರೆ, ನಿತ್ಯ ಏನಾದ್ರೂ ಒಂದು ಸಾಧನೆ ಮಾಡ್ತಿರ್ತಾರೆ. ಥಾಮಸ್ ಆಲ್ವಾ ಎಡಿಸನ್ ಹೆಸರಿನಲ್ಲಿ ಅದು ಎಷ್ಟು ಪೇಟೆಂಟ್ಗಳಿದಾವೋ, ನಾನೇನೂ ಮಾಡಿಲ್ಲ ಅನ್ನೋರು, ನಾನೇನು ಸಾಧನೆ ಮಾಡಿಲ್ಲ, ಮಾಡೋದು ಇನ್ನೂ ತುಂಬಾ ಇದೆ ಅನ್ನೋರು. ಗ್ರಹಾಂ ಬೆಲ್ ತಗೊಳ್ಳಿ, ಎಡಿಸನ್ ತಗೊಳ್ಳಿ, ತುಂಬಾ ನಮ್ಮ ಸರ್ CV ರಾಮನ್ ತಗೊಳ್ಳಿ, ವಿಶ್ವೇಶ್ವರಯ್ಯನವರನ್ನ ತಗೊಳ್ಳಿ, ದಿವಾನ್ ಪೂರ್ಣಯ್ಯನವರನ್ನ ತಗೊಳ್ಳಿ. ತುಂಬಾ ದೊಡ್ಡ ಮಂಕುತಿಮ್ಮನ ಕಗ್ಗ, ಅದಕ್ಕಿಂತ ದೊಡ್ಡದಾದಂತ ಒಂದು ಕಗ್ಗ ಇಲ್ಲವೇ ಇಲ್ಲ. ಆ ಕಗ್ಗವನ್ನ ನಾವು ನಿಜವಾಗ್ಲೂ ಮೈ ಜುಮ್ಮನಿಸ್ಬಿಡುತ್ತೆ. ಅಂತ ಒಂದು ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳ ನಡುವೆ, ಮಹಾ ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡೆದಿರ್ತಕ್ಕಂಥ ವ್ಯಕ್ತಿಗಳ ನಡುವೆ, ಸಾಧಕರ ನಡುವೆ ನಾವು ಹುಟ್ಟಿದ್ದೇವೆ, ನಾವು ನಡೆದಾಡಿದ್ದೇವೆ ಅನ್ನೋದೇ ಒಂದು ಪುಣ್ಯ. ಆದ್ರೂ ತುಂಬಾ ಜನ, ಇಲ್ಲ ಸರ್, ಐ ಗಾಟ್ ಫೇಲ್ಡ್, ನಾನ್ ಸೋತೋದೆ, ನಾನ್ ಕಳೆದೋದೆ, ನಾನ್ ನಷ್ಟ ಆಗ್ಬಿಟ್ಟೆ, ತುಂಬಾ ನಾನು ನೋಡಿದ್ದಾನೆ. ಒಂದು 70 ಲಕ್ಷ ಜನರಲ್ಲಿ ಔಟ್ ಆಫ್ 7 ಮಿಲಿಯನ್, ನಮ್ಮ ಭಾರತದಲ್ಲಿ 1 ಮಿಲಿಯನ್ ಅಂತ ಹೇಳಿದ್ರೆ 10 ಲಕ್ಷ, 7 ಮಿಲಿಯನ್ ನಲ್ಲಿ ಒಬ್ಬ ಸೆಲೆಬ್ರಿಟಿ ಹುಡ್ತಾನೆ. ಟಾಪ್ 10 ಸೆಲೆಬ್ರಿಟಿಗಳಲ್ಲಿ ಆತ ಒಬ್ಬ ಆಗಿರ್ತಾನೆ. ಕಲಾವಿದರು, ಟಾಪ್ 10 ಕಲಾವಿದರಲ್ಲಿ ಆತ ಒಬ್ಬ ಆಗಿರ್ತಾನೆ. ಟಾಪ್ 10 ಸೈಂಟಿಸ್ಟ್ಗಳಲ್ಲಿ ಆತ ಒಬ್ಬ ಆಗಿರ್ತಾನೆ. ಟಾಪ್ 10 ಮಿನಿಸ್ಟರ್ಗಳಲ್ಲಿ ಆತ ಒಬ್ಬ ಆಗಿರ್ತಾನೆ. ಟಾಪ್ 10 ಸ್ಪೋರ್ಟ್ಸ್ ಪರ್ಸನ್ ಅಲ್ಲಿ ಆತ ಒಬ್ಬ ಆಗಿರ್ತಾನೆ. ಏನ ಕಾರಣ? ಯಾವುದ ಶಕ್ತಿ? ಅವ್ರಿಗೆ ಮಾತ್ರ ಎಲ್ಲರೂ ಅದೇ ದಿನ, ಅದೇ ತಿಥಿ, ಅದೇ ವಾರ, ಅದೇ ನಕ್ಷತ್ರ, ಅದೇ ಯೋಗ, ಅದೇ ಕರ್ಣ. ಇವತ್ತು ನಮ್ಮ ಭಾರತದಲ್ಲಿ ಕಡಿಮೆ ಅಂದ್ರೂ 150 ಕೋಟಿ ಜನ ಇದ್ದೇವೆ ಅನ್ನುವುದಾದರೆ, ಕಡಿಮೆ ಎಂದರೂ ಒಂದೊಂದು ರಾಶಿನಲ್ಲೂ 12 ಕೋಟಿ ಜನ ಹುಟ್ಟಿರ್ತಾರೆ. ಒಂದೊಂದು ನಕ್ಷತ್ರಕ್ಕೂ ತಗೊಂಡು ಕೂಡ ಒಂದ್ 3-4 ಕೋಟಿ ಜನ ಹುಟ್ಟಿರ್ತಾರೆ. ಹಾಗಾದ್ರೆ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದವರು 4 ಕೋಟಿ ಜನನು ರಾಮರ ತರ ಬದುಕಬೇಕು. ಮೂಲ ನಕ್ಷತ್ರದಲ್ಲಿ ಹುಟ್ಟಿದವರೆಲ್ಲ ಲಕ್ಷ್ಮೀ ಪ್ರಭಾವಕ್ಕೆ ಒಳಗಾಗ್ಬೇಕು. ಹಾಗಾದ್ರೆ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದವರೆಲ್ಲ ಅತ್ತೆ ಹೊರಟೋಗ್ಬಿಡ್ಬೇಕು.
ಅವೆಲ್ಲ ಇಲ್ಲ. ಅದಕ್ಕೆ ಮೀರಿದ ಯಾವುದೋ ಒಂದು ಮಹಾಶಕ್ತಿಗಳು ಇರ್ತಕ್ಕಂಥದ್ದುಂಟು. ನಮಗೆ ಮೀರಿದಂತ ಒಂದು ವಿಜ್ಞಾನಕ್ಕೂ ನಿಲುಕದಂತ ಮಹಾಶಕ್ತಿಗಳು ಕೆಲವನ್ನ ನಿರ್ಧರಿಸುತ್ತವೆ. ಅದು ಅಂತ ವ್ಯಕ್ತಿಗಳಿಗೆ ಅದು ಹುಟ್ಟಿನಿಂದಲೇ ಬಂದ್ಬಿಟ್ಟಿರುತ್ತೆ. ಅವರು ಮಾತ್ರ ಶ್ರೀಮಂತರು ಗುರುಗಳೇ. ಶ್ರೀಮಂತ ಅಂದ್ರೆ ಏನು? ವಿದ್ಯೆಯಲ್ಲಿ ಶ್ರೀಮಂತ ಇರ್ಬೋದು, ಜ್ಞಾನದಲ್ಲಿ ಶ್ರೀಮಂತ ಇರ್ಬೋದು, ಶಕ್ತಿಯಲ್ಲಿ ಶ್ರೀಮಂತ ಇರ್ಬೋದು, ಜ್ಞಾನಾರ್ಜನೆಯಲ್ಲಿ ಶ್ರೀಮಂತ ಇರ್ಬೋದು, ಧನ ಸಂಪಾದನೆಯಲ್ಲಿ ಶ್ರೀಮಂತ ಇರ್ಬೋದು, ಆಮೇಲೆ ಅವರ ಕಲಾವಿದರಲ್ಲಿ ಆತ ಶ್ರೀಮಂತ ಇರ್ಬೋದು. ಅವ್ರಿಗೆ ಮಾತ್ರ ಅಂಥದೊಂದು ಶಕ್ತಿ, ಸೋಲನ್ನ ಸಹಿಸಿಕೊಳ್ಳುವ, ಗೆಲುವನ್ನ ತಲೆಗೆ ಹತ್ತಿಸಿಕೊಳ್ಳದ, ಸೋಲನ್ನ ತುಂಬಾ ಹತ್ತಿರಕ್ಕೆ ತೆಗೆದುಕೊಳ್ಳದಂತಹ ಒಂದು ವ್ಯಕ್ತಿತ್ವ ಶಕ್ತಿ ಎಲ್ಲಿಂದ ಬಂತು? ಅವರಿಗೆ ತಿಳಿಯದೆಯೇ ಅವರೊಂದು ಕೆಲಸ ಮಾಡ್ತಿರ್ತಾರೆ. ನೀವು ಕೂಡ ಆ ಕೆಲಸವನ್ನ ಮಾಡ್ಲಿಕ್ಕೆ ಅಭ್ಯಾಸ ಮಾಡ್ತಾ ಬನ್ನಿ. ನಿಜವಾಗ್ಲೂ ಹೇಳ್ತೇನೆ, ನೀವು ನನ್ನ ಕಾರ್ಯಕ್ರಮಗಳನ್ನ ತುಂಬಾ ಗಮನಿಸಿದ್ರೆ ನನಗೇ ಗೊತ್ತಿಲ್ಲದೆಯೇ ನಾನೊಂದನ್ನು ಮಾಡ್ತಲೇ ಇರ್ತೇನೆ. ನನಗೇ ಗೊತ್ತಿಲ್ಲ ಅದು, ಆದ್ರೆ ಅದು ನಿರಂತರ ಅಭ್ಯಾಸ. ಇದು ನನ್ನ ಅಜ್ಜ ಹೇಳ್ಕೊಟ್ಟಿದ್ದು. ಅದು ಕಾಲಾನುಕ್ರಮವಾಗಿ ಓಹೋ ಇಂಥದೊಂದು ಶಕ್ತಿ ಇದರಲ್ಲಿದೆ, ಇದನ್ನ ನಿರಂತರವಾಗಿ ನಾನು ಕುಳಿತಾಗ ನನಗೇ ಗೊತ್ತಿಲ್ಲದೆ ಅಂಥದೊಂದು ಅಭ್ಯಾಸ ಬರುತ್ತೆ. ಈಗ್ಲೂ ನೋಡಿದ್ರೆ ನೀವು ಗಮನಿಸಬಹುದು, ಈ 5 ಬೆರಳು ಈ ರೀತಿ ಹೊಡಿತಾ ಇದೆ, ಇಲ್ಲ ಈ ರೀತಿ ಇಟ್ಕೊಂಡಿರ್ತಾರೆ. ನಿಮಗೆ ಗೊತ್ತಿದೆಯಾ? ಈ ಒಂದು ಮುದ್ರೆಯಲ್ಲಿ ನೀವು ಶ್ರೀಮಂತರಾಗಬಹುದು ಹಾಕುವುದರಿಂದ. ನೀವು ವಿರಾಟ್ ಕೊಹ್ಲಿನ ನೋಡಿ, ಆತ ಮಾತನಾಡುವಾಗ ಈ ರೀತಿ ಇಟ್ಕೋತಾನೆ. ಇಯಾನ್ ಮಸ್ಕ್ ಅನ್ನ ನೋಡಿ ಈ ರೀತಿ ಇಟ್ಕೋತಾನೆ. ಬಿಲ್ ಗೇಟ್ಸ್ ಅನ್ನ ನೋಡಿ ಈ ರೀತಿ ಇಟ್ಕೋತಾನೆ. ವಾರೆನ್ ಬಫೆಟ್ ಅವರನ್ನ ನೋಡಿ ಈ ರೀತಿ ಇಟ್ಕೋತಾನೆ. ನಮ್ಮ ನರೇಂದ್ರ ಮೋದಿ ಅವರನ್ನ ನೋಡಿ, ಪ್ರಧಾನ ಮಂತ್ರಿಗಳನ್ನ ಕೆಲವೊಮ್ಮೆ ಅವರು ಈ ರೀತಿ ಇಟ್ಕೊಂಡಿರ್ತಾರೆ. ಎಸ್, ನಿಮಗೇ ಗೊತ್ತಿಲ್ಲದೆ ಈ ಒಂದು ಮುದ್ರೆ ಇದೆಯಲ್ಲ, ನಿಮ್ಮಲ್ಲಿರತಕ್ಕಂಥ ಶಕ್ತಿಯನ್ನ ಜಗತ್ತಿಗೆ ಪರಿಚಯಿಸುತ್ತದೆ ನೀವ್ಯಾರು ಎಂದು. ನೋಡಿ, ತುಂಬಾ ಬಾರಿ ಹೇಳಿದ್ದಾನೆ ನಾನು, ನೀವು ಗೆದ್ದರೆ ಇಡೀ ಜಗತ್ತಿಗೆ ನೀವ್ ಯಾರು ಅಂತ ತೋರಿಸ್ಕೊಳ್ಳುತ್ತೆ, ನಿಮ್ಮ ಶಕ್ತಿ ಏನು ಅಂತ. ನೀವು ಸೋತರೆ ನೀವು ಯಾರು ಅಂತ ನಿಮಗೆ ಮಾತ್ರ ಪರಿಚಯಿಸಿಕೊಡುತ್ತೆ. ಆದ್ರೆ ನಮಗ ಅದೊಂದು ಹುಡುಕಾಟ. ನಾನ್ ಗೆಲ್ಬೇಕು ಗುರುಗಳೇ, ನಾನ್ ಗೆಲ್ಬೇಕು. ನನ್ನ ಮನೆತನದಲ್ಲಾಗಲಿ, ನನ್ನ ಕುಟುಂಬದಲ್ಲಾಗಲಿ, ನನ್ನ ಪರಿಸರದಲ್ಲಾಗಲಿ, ನನ್ನ ಸುತ್ತಮುತ್ತಲಿನಲ್ಲಾಗಲಿ ನಾನೊಂದು ಹೆಸರು ಪಡಿಬೇಕು. ನನ್ನ ರಂಗದಲ್ಲಿ ಅದೊಂದು ಟೈಲರಿಂಗೇ ಇರ್ಬೋದು, ಅಡಿಗೆ ಮಾಡೋ ಒಂದು ಕಲೆ ಇರ್ಬೋದು, ಕೆಲಸ ಇರಬಹುದು, ಒಂದು ಕಸೂತಿ ಕೆಲಸ ಇರ್ಬೋದು, ಒಂದು ಪೇಂಟಿಂಗ್ ಇರ್ಬೋದು, ಒಂದು ಸಣ್ಣ ವ್ಯಾಪಾರ, ತರಕಾರಿ ವ್ಯಾಪಾರ ಮಾಡ್ತಿದ್ದೀರಿ, ಒಂದು ಬೇಕರಿ ಇಟ್ಕೊಂಡಿದ್ದೀರಿ, ಒಂದು ಪೌರೋಹಿತ್ಯ ಮಾಡ್ತಿದ್ದೀರಿ, ಒಂದು ಟೀಚಿಂಗ್ ಮಾಡ್ತಿದ್ದೀರಿ. ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ತಮಗೇ ಗೊತ್ತಿಲ್ಲದೆ ಈ ಒಂದು ಮುದ್ರೆಯಲ್ಲಿ ಕುಳಿತಿರುತ್ತಾರೆ. ಮಾತನಾಡುವಾಗ ಗಮನಿಸಿ, ಈ ಒಂದು ಮುದ್ರೆ ಗೋಪುರ ಮುದ್ರೆ, ಹಾಕಿನಿ ಮುದ್ರೆ ಅಂತ ಹೇಳ್ತೇವೆ. ಈ ಒಂದು ಮುದ್ರೆ ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಗೋಪುರಾಕಾರದಲ್ಲಿ ನಿಂತಿದೆ. ನಮ್ಮ ಈಗೋ, ನಮ್ಮ ಅಹಂ, ನಮ್ಮ ಒಂದು ಧರ್ಮ, ನ್ಯಾಯ, ನಮ್ಮ ತೇಜಸ್ಸು ಎಲ್ಲವನ್ನ ನೋಡಿ ಬೇರ್ಪಡಿಸಿ ಹಿಂಗ್ ನಿಲ್ಸಿಟ್ಟಿದೆ. ಎಲ್ಲ ಬೇರ್ಪಡಿಸಿದೆ. ಎಷ್ಟಿರಬೇಕು ಅಷ್ಟನ್ನ ಮಾತ್ರ ಇಡತಕ್ಕಂಥದ್ದು. ಜಾಸ್ತಿ ಧರ್ಮವೂ ಹೆಚ್ಚಾಗಬಾರದು, ಅಧರ್ಮವೂ ಹೆಚ್ಚಾಗಬಾರದು. ನ್ಯಾಯ ಕೂಡ ಅಷ್ಟೇ, ಅನ್ಯಾಯ ಕೂಡ ಅಷ್ಟೇ. ನೀತಿ ಕೂಡ ಅಷ್ಟೇ, ಅನೀತಿ ಕೂಡ ಅಷ್ಟೇ. ಹೌದು, ಧರ್ಮ ಅಷ್ಟೇ, ಅಧರ್ಮನೂ ಅಷ್ಟೇ. ಪಾಪನೂ ಅಷ್ಟೇ, ಪುಣ್ಯನೂ ಅಷ್ಟೇ. ಒಳ್ಳೇದು ಅಷ್ಟೇ, ಕೆಟ್ಟದ್ದು ಅಷ್ಟೇ. ತೀರಾ ವಾಚಾಳಿ ಆಗಬಾರ್ದು, ತೀರಾ ಮೌನಿ ಆಗಬಾರ್ದು. ಎಲ್ಲೆಷ್ಟು ಮಾತನಾಡಬೇಕು ಅಷ್ಟು ಮಾತಾಡಬೇಕು. ಯಾವುದಕ್ಕೆ ಎಷ್ಟು ಬಲ ಉಪಯೋಗಿಸ್ಬೇಕು ಅಷ್ಟು ಉಪಯೋಗಿಸ್ಬೇಕು. ಎಲ್ಲಿ ನಿರ್ಬಲತ್ವವಾಗಿರ್ಬೇಕೋ ಅಲ್ಲಿರ್ಬೇಕು. ಎಲ್ಲಿ ಮೋಹ ಇರಬೇಕು ಅಲ್ಲಿ ಮೋಹ ಇರಬೇಕು. ಎಲ್ಲಿ ನಿರ್ಮೋಹ ಇರಬೇಕು ಅಷ್ಟಿರ್ಬೇಕು. ಜಾಸ್ತಿ ಮೋಹ ಕೆಟ್ಟೋಯ್ತು, ಜಾಸ್ತಿ ನಿರ್ಮೋಹ ಅದು ಇನ್ನೂ ಕೆಟ್ಟೋಯ್ತು. ಜಾಸ್ತಿ ವಾಸನ ಕೆಟ್ಟೋಯ್ತು, ಜಾಸ್ತಿ ದುರ್ವಾಸನ ಕೆಟ್ಟೋಯ್ತು, ಜಾಸ್ತಿ ಕಾಮ ಕೆಟ್ಟೋಯ್ತು, ಕಾಮವೇ ಇಲ್ಲದ್ದು ಅದು ಕೆಟ್ಟೋಯ್ತು. ಜಾಸ್ತಿ ಸಂಪಾದನೆ ಕೆಟ್ಟೋಯ್ತು, ಸಂಪಾದನೆ ಇಲ್ಲ ಕೆಟ್ಟೋಯ್ತು. ಎಷ್ಟು ಹಿತ ಮಿತ ಅನ್ನತಕ್ಕಂಥದ್ದು ಒಂದು ಅಡಿಗೆಗೆ ನಾವು ಮಾಡುವಾಗ ಒಂದು ಉಪ್ಪು, ಒಂದಿಷ್ಟು ಉಪ್ಪು, ಒಂದಿಷ್ಟು ಖಾರ, ಒಂದಿಷ್ಟು ಹುಳಿ ಅನ್ನತಕ್ಕಂಥದ್ದು ಇದೆಯೋ ಅದೇ ರೀತಿ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಮೋಹ, ಲೋಭ ಅನ್ನತಕ್ಕಂಥ ಅರಿಷಡ್ ವರ್ಗಗಳು ನಮ್ಮ ನಿಯಂತ್ರಣದಲ್ಲಿಲ್ಲದಾಗ ಅಪ್ಪಳಿಸ್ಬಿಡುತ್ತೆ. ನಮಗೇನಾಗುತ್ತೆ, ಸನ್ಮಾನ ಮಾಡ್ತಿದ್ದಾಗೆ ತಲೆ ತಿರುಗುತ್ತೆ. ಇಲ್ಲ, ಅವಮಾನ ಆಗಿದ್ದೆ ಭೂಮಿ ಕುಸಿದೋದಾಗೆ ಡಿಪ್ರೆಷನ್ ಜಾರ್ ಬಿಡ್ತೇವೆ. ಆಂಕ್ಸಿಯಸ್ಟಿ ಆಗೋದು, ಸತ್ತೋಗೋಣ ಅನ್ನೋಷ್ಟು
ಪ್ರಭಾವಕ್ಕೊಳಗಾಗೋದು, ಬಿಟ್ಟು ಹೋಗೋಣ, ನಾನ್ ಕೆಟ್ಟೋದೆ, ನಾನ್ ಹಾಳಾದೆ, ನಾನ್ ನಷ್ಟ ಆದೆ. ಇಲ್ಲವೇ ಇಲ್ಲ. ನೀವು ನಷ್ಟ ಹೊಂದಿಲ್ಲ, ಅದೊಂದು ಅನುಭವ ಅಷ್ಟೇ. ನೀವು ಗೆದ್ರಿ, ಅದು ಅಷ್ಟೇ, ಅದು ಒಂದು ಅನುಭವವೇ. ಆ ಕ್ಷಣದ ಖುಷಿ ಅನ್ನತಕ್ಕಂಥದ್ದು. ಇದನ್ನ ನಿಯಂತ್ರಿಸ್ತಕ್ಕಂಥ ಈ ಗೋಪುರ ಮುದ್ರಾ ಇದೆಯಲ್ಲ, ನಿಮಗೇ ಗೊತ್ತಿಲ್ಲದೆ ನಿಮ್ಮನ್ನ ನಿಯಂತ್ರಿಸ್ತದೆ, ನಿಮ್ಮನ್ನ ಒಂದು ಧೀಶಕ್ತಿಯನ್ನಾಗಿ ಪರಿಚಯಿಸ್ತದೆ. ಇದು ಪ್ರತಿಯೊಬ್ಬ ದೊಡ್ಡ ದೊಡ್ಡ ವ್ಯಕ್ತಿಗಳು, ಶ್ರೀಮಂತರು, ಅವರವರ ರಂಗದಲ್ಲಿ ಶ್ರೀಮಂತರು. ನಾನು ನೋಡ್ತಿರ್ತಾನೆ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳ ಇಂಟರ್ವ್ಯೂಸ್ ಅನ್ನ ನೋಡ್ತಿರ್ತಾನೆ. ಅವ್ರು ಯಾವ ತರ ಕುತ್ಕೋತಾರೆ, ಅವ್ರ ಬಾಡಿ ಲ್ಯಾಂಗ್ವೇಜ್ ಏನು. ನಾನು ಮೊನ್ನೆ ಹೇಳಿದ್ನಲ್ಲ, ಈ ಬೆರಳಿನ ಉದ್ದ, ಊಟ ಚೆಲ್ಲಿಕೊಳ್ಳುವಾಗ ಆ ವ್ಯಕ್ತಿಗಳು ಯಾವ ರೀತಿ ಇರ್ತಾರೆ, ಇದೇ ರೀತಿಯೇ ನಾನು ನೋಡಿರ್ತಕ್ಕಂಥದ್ದು. ತುಂಬಾ ದೊಡ್ಡ ಸಾಧಕರು ಈ ಮುದ್ರೆಯಲ್ಲಿ ಕುಳಿತಿರ್ತಾರೆ, ಹಾಗೂ ಅವರಿಗೆ ಗೊತ್ತಿಲ್ಲದೆ ಈ ರೀತಿ ಆದ್ರೂ ಅಂತಿರ್ತಾರೆ, ಇಲ್ಲ ಹೀಗೆ ಕುಳಿತಿರ್ತಾರೆ. ಇಡೀ ವಿಶ್ವಕ್ಕೆ ಇಂತಹದೊಂದು ಗೋಪುರ ಮುದ್ರೆಯನ್ನ ಪರಿಚಯಿಸಿದ್ದೇ ನಮ್ಮ ಭಾರತೀಯರು. ಈ ರೀತಿ ಪರಿಪೂರ್ಣ ಗೋಪುರ ಮುದ್ರ. ಯಾರನ್ ಕಂಡ್ರು ನಾನು ಪರಿಪೂರ್ಣ, ನೀವೇ ಪರಿಪೂರ್ಣ ಅಂತ ಎದುರುಗಡೆಯವರಿಗೆ ತಲೆಬಾಗತಕ್ಕಂತ ಒಂದು ನಮಸ್ಕಾರ, ಸುಪ್ರಭಾತ ಅನ್ನತಕ್ಕಂತ ಒಂದು ಮುದ್ರ. ಇದು ಮಹಾಮುದ್ರ. ಇದು ನೆನಪಿಟ್ಟುಕೊಳ್ಳಿ. ಈ ಮುದ್ರೆಯನ್ನ ನಿತ್ಯ ನೀವು ಈ ರೀತಿ ಹಾಕೊಂಡು ಕುಳಿತುಕೊಳ್ತಕ್ಕಂಥದ್ದು ಮಾಡಿ. ನಿಮ್ಮ ಅಗ್ನಿ ತತ್ವ, ನಿಮ್ಮ ವಾಯು ತತ್ವ, ಆಕಾಶ ತತ್ವ, ಪೃಥ್ವಿ ತತ್ವ, ಜಲ ತತ್ವ ನಿಮ್ ನಿಯಂತ್ರಣಕ್ಕೆ ಬರುತ್ತೆ. ನಿಮಗೆ ಆಸೆ ಬೇಕು, ನಿರಾಸೆ ಇರಬಾರದು, ದುರಾಸೆಯೂ ಬರಬಾರದು. ಹೌದು, ಮೋಹ ಬೇಕು, ವಿಪರೀತ ಮೋಹ ಇರಬಾರದು, ವಿಪರೀತ ನಿರ್ಮೋಹವೂ ಇರಬಾರದು. ಧರ್ಮ ಎಲ್ಲಿ ತೋರಿಸ್ಬೇಕು ಅಲ್ಲಿ ತೋರಿಸ್ಬೇಕು. ಹೌದು, ಅಧರ್ಮ ಮಾಡ್ಲಿಕ್ಕೆ ಹೋಗ್ಲೇಬಾರದು. ಒಳ್ಳೇದು ಎಷ್ಟು ಇಟ್ಕೋಬೇಕು ಅಷ್ಟು ಇಟ್ಕೋಬೇಕು, ಆದ್ರೆ ಕೆಟ್ಟದ್ ಇಟ್ಕೊಳ್ಳೇಬಾರದು. ಬಿಡ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಯಾಕೆ ಅನ್ನತಕ್ಕಂಥ ಭಾವಾರ್ಥಕ್ಕೆ ಒಳಗಾಗಬೇಕು. ಅದಿಲ್ಲದಿದ್ದರೆ ಮನುಷ್ಯನ ಹುಟ್ಟು ಅದೊಂದು, ನಿಜವಾಗ್ಲೂ ಹೇಳ್ತೇನೆ, ಪಶುಗಿಂತ ಮೋಸ. ಪಶು ಬಿಡಿ, ಅದಕ್ಕೆ ಆಲೋಚನೆ ಬರೋಲ್ಲ. ಅದು ಹೊಡೆದ್ ತಿನ್ನೋದೋ, ಎಲ್ಲೋ ಮಲ್ಗೋದೋ, ಹೆಂಗೋ ಇರುತ್ತೆ. ಅದಕ್ಕೆ ನಾಚಿಕೆನೇ ಇಲ್ಲ. ಎಲ್ಲಂದ್ರೆ ಅಲ್ಲಿ ರಸ್ತೆನಲ್ಲಿ ಮೈಥುನನೂ ಮಾಡುತ್ತೆ, ರಸ್ತೆಲೆ ಕಕ್ಕಾನು ಮಾಡುತ್ತೆ, ರಸ್ತೆಲೆ ಮಲಗುತ್ತೆ, ಕೊಚ್ಚೆನ್ ತಿನ್ನುತ್ತೆ. ನಾವು ಆ ರೀತಿ ಬದುಕೋ ಆಗಿಲ್ಲ, ನಮಗ ಅಧಿಕಾರವೇ ಇಲ್ಲ. ಆದ್ರೆ ತುಂಬಾ ಜನ ಆ ರೀತಿಯ ಬದುಕನ್ನ ಅಳವಡಿಸ್ಕೊಬಿಟ್ಟಿದ್ದಾರೆ. ಹೇಗೋ ಬದುಕು, ಹೆಂಗೋ ಬದುಕು, ಆದ್ರೆ ಮಾತ್ರ ಆಸೆ ಮಾತ್ರ ಬಿಟ್ಟಿಲ್ಲ. ನೋಡಪ್ಪ, ನೀವು ಡಾಕ್ಟರ್ ರಾಜ್ಕುಮಾರ್ ಅವರ ಇಂಟರ್ವ್ಯೂಸ್ ನೀವು ಗಮನಿಸಿಲ್ಲ, ಅವ್ರು ಈ ರೀತಿ. ಹೌದು, ತುಂಬಾ ದೊಡ್ಡ ಸಾಧಕರನ್ನ, ಅಬ್ದುಲ್ ಕಲಾಂ ಅವರನ್ನ ನೀವು ಗಮನಿಸಿಲ್ಲ. ನೀವು ಗಮನಿಸಿ ನೋಡಿ. ಆಲ್ ಜೀನಿಯಸ್ ಪೀಪಲ್, ಅವರಿಗೆ ಗೊತ್ತಿಲ್ಲದೆ ತಮ್ಮ ದೇಹ, ಬುದ್ಧಿ, ಮನಸ್ಸು, ಮೇಧಸ್ಸು ಎಲ್ಲದರ ಅಂತರ್ಶಕ್ತಿಯನ್ನ ಈ ಬೆರಳುಗಳ ಮುಖೇನ ಅವರಿಗೆ ಗೊತ್ತಿಲ್ಲದೆಯೇ ಈ ರೀತಿ ಇಟ್ಕೊಂಡು ಅದನ್ನ ಪ್ರಚೋದಿಸ್ಕೊಳ್ತಾ ಇರ್ತಾರೆ. ಬುದ್ಧಿ ಪ್ರಚೋದಯಾತ್, ಜ್ಞಾನ ಪ್ರಚೋದಯಾತ್, ಸುಜ್ಞಾನ ಪ್ರಚೋದಯಾತ್. ತುಂಬಾ ಡಿಪ್ರೆಷನ್ ಆಗ್ಬಿಟ್ಟಿದ್ರ, ಈ ರೀತಿ ಒಂದು 15 ನಿಮಿಷ ಹಾಕೊಂಡು ಕುಳಿತುಕೊಳ್ಳಿ. ತುಂಬಾ ಎಕ್ಸೈಟ್ ಆಗ್ಬಿಟ್ಟಿದ್ದಾರೆ, ಈ ರೀತಿ ಕುತ್ಕೊಳ್ಳಿ. ತುಂಬಾ ಆಂಕ್ಸಿಯಸ್ಟಿ, ಗಡ 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 ಕಂಪನ. ಹೆಂಗೆ, ನಾನು ಇಂಟರ್ವ್ಯೂಗೆ ಹೋಗ್ತಿದ್ದೀರಾ, ಈಗೊಂದು ಇಂಟರ್ವ್ಯೂ ತಗೊಳಕ್ ಹೋಗ್ತಿದ್ದೀರಾ, ಈಗೊಂದು ಎಕ್ಸಾಮ್ಸ್ಗೆ ಹೋಗ್ತಿದ್ದೀರಾ, ಈಗೊಂದು ನೀಟ್ ಎಕ್ಸಾಮ್ ಅಂತೆ, ಇನ್ನೊಂದು UPSC ಅಂತೆ, ಇನ್ನೊಂದು CA ಎಕ್ಸಾಮ್ ಅಂತೆ, ಟ್ಯಾಕ್ಸೇಷನ್ ಎಕ್ಸಾಮ್ ಅಂತೆ, ಏನೇನೋ ಇದೆ ಕಾಂಪಿಟೇಟಿವ್. ಇವತ್ತಿನ ಪ್ರಪಂಚಕ್ಕೆ ಅದು ಅವಶ್ಯಕತೆ ನಿಮಗ್ ಬೇಕು. ಬಟ್ ನಿಮ್ಮಲ್ಲಿ ಎಲ್ಲೋ ಅಂತದೊಂದು ಕಾನ್ಫಿಡೆನ್ಸ್ ಇಲ್ಲ. ವಿಲ್ ಐ ಬ್ರೇಕ್ ಇಟ್, ನಾನ್ ಮಾಡಬಲ್ಲೆನಾ, ನಾನ್ ಸಾಧಿಸಬಲ್ಲೆನಾ, ನಿಮಗ್ ಗೊತ್ತಿಲ್ಲ. ಈ ರೀತಿ ಹಾಕೋದ್ರಿಂದ ನಿಮ್ಮನ್ನ ಆ ಒಂದು ಮ್ಯಾನೇಜಬಲ್ ಲೆವೆಲ್ ತಗೋಬರುತ್ತದೆ. ನಿಮ್ ಶಕ್ತಿಯನ್ನ ಪರಿಚಯಿಸುತ್ತೆ, ನೀವ್ ಯಾರು ಎಂದು. ನೀವು ಮಾಡಬಲ್ಲಿರಾ, ಆ ಮಾಡಲಿಕ್ಕಾಗಲ್ಲ ಅನ್ನೋದನ್ನ ಕೂಡ ಬುದ್ಧಿ ಪ್ರಚೋದನೆ ಮಾಡುತ್ತೆ, ಬೇರೆ ದಾರಿ ತೋರಿಸ್ಕೊಡುತ್ತೆ. ಈ ರೀತಿ ಹೋಗು, ಈ ರೀತಿ ಹೋಗು. ನೀವು ನಂಬಲ್ಲ, ಒಂದು ಪರಮ ಪೂಜ್ಯ ಗುರುಗಳು ಒಂದ್ 3 PhD ಮಾಡಿದ್ದಾರೆ. ನಾನು ಅವರ ವಿದ್ಯೆಯ ಮುಂದುಗಡೆ ಅಣುವೂ ಇಲ್ಲ, ಅವರ ಜ್ಞಾನದ ಮುಂದುಗಡೆ ಅಣುವೂ ಇಲ್ಲ. ನೀವು ನಂಬಲ್ಲ, ಪ್ರತಿ ಬಾರಿ ಬಂದಾಗ್ಲೂ ನನ್ನ ಹತ್ರ ಸಲಹೆ ಅವರು. ಮೊನ್ನೆ ಕೂಡ ಏನೋ ಒಂದ್ ಸಲಹೆ ಮಾತಾಡ್ತಿರ್ಬೇಕಾದ್ರೆ, ತರದೊಂದು ಶಾಲೆ ಅದು ಇದು ಅಂತ 2 ಮಾತಲ್ಲಿ ಹೇಳಿದೆ. ಈಗ ಮಾಡಿದ್ರೆ ಚೆನ್ನಾಗಿರುತ್ತೆ, ನೀವು ಈ ರೀತಿ ಮಾಡ್ಲಿಕ್ಕೆ ಹೋಗ್ತಿದ್ರಿ, ಇಲ್ಲೆಲ್ಲೋ ಎಳೆದಾಟ ಆಗುತ್ತೆ ಅಂತ, ಈ ತರ ಮಾಡಿದ್ರೆ ಚಲೋ ಅನ್ಸುತ್ತಲ್ವಾ ಅಂತ ಹೇಳಿದೆ. ಅದ್ಭುತ, ಇದೇನಿದು ಇಷ್ಟು ಸಿಂಪಲ್ ಆಗಿ ಹೇಳ್ಕೊಟ್ಬಿಟ್ಟೆಪ್ಪ. 15 ಕೋಟಿಯ ವ್ಯವಹಾರವನ್ನ ಜಸ್ಟ್ ನೋಡಿ 15 lakhs ಅಲ್ಲಿ ಹೇಳ್ಕೊಟ್ಬಿಟ್ಟೆ, ಇದೇನಿದು ಅಂತ ಅವರು. ಅದ್ಭುತ, ಇದಂಗೆ ನಿನಗ್ ಮಾತ್ರ ಬಂತು, ನನಗ್ ಬರ್ಲಿಲ್ಲ. ನಾನು ಹೇಳಿದೆ, ಈ ಮುದ್ರೆ, ಈ ಮಹಾಮುದ್ರೆ, ಗೋಪುರ ಮುದ್ರೆ, ಗೋಪುರದಂತೆ ಬಾಳುವರೆ. ನಿಮಗೆ ಗೊತ್ತಿಲ್ಲ, ಗೋಪುರ ದರ್ಶನಂ 1000 ದೈವ ದರ್ಶನಂ, ಕೋಟಿ ದೈವ ದರ್ಶನ, 3 ಕೋಟಿ ದೈವ ದರ್ಶನಂ ಅಂತ ಕೂಡ ಹೇಳ್ತೇವೆ. ದೇವಸ್ಥಾನಕ್ಕೆ ಒಳಗಡೆ ಹೋಗ್ಲೇಬೇಕು ಅಂತೇನಿಲ್ಲ, ದೇವರನ್ನ ಗರ್ಭಗುಡಿಗೆ ಹೋಗಿಯೇ ನೋಡಬೇಕು ಅಂತಲ್ಲ, ಹೊರಗಡೆ ನಿಂತು ಆ ಗೋಪುರ ದರ್ಶನ ಮಾಡಿದ್ರೆ ಸಾಕು. ನಿಮ್ಮನ್ನು ಅಷ್ಟೇ ಗೋಪುರದಂತೆ ಜನ ನೋಡ್ತಾರೆ.
ಚಾಲೆಂಜ್ ಮಾಡ್ತಾನೆ, ಬಾ ಏನು ವ್ಯಕ್ತಿತ್ವ ಕಣಯ್ಯ ಅಂತ. ಪ್ರತಿಯೊಬ್ಬರ ಒಳಗಡೆಯೂ ಒಂದು ನೆಗೆಟಿವ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಅದನ್ನ ತೆಗಿಲಿಕ್ಕಾಗೋಲ್ಲ. ಅಯ್ಯೋ, ಎಲ್ಲರ ಒಳಗಡೆ ಒಬ್ಬ ತುಂಟತನ ಇರ್ತಾನೆ, ಒಬ್ಬ ಮೋಸಗಾರ ಇರ್ತಾನೆ, ಒಬ್ಬ ಅನ್ಯಾಯದ ವ್ಯಕ್ತಿ ಇರ್ತಾನೆ, ಅಧರ್ಮಿ ಇರ್ತಾನೆ, ಎಲ್ಲರಲ್ಲೂ ಇರ್ತಾನೆ. ಒಬ್ಬ ಪಿಶಾಚಿ, ಒಬ್ಬ ರಾವಣ, ಒಬ್ಬ ಕೀಚಕ, ಒಬ್ಬ ಶಿಶುಪಾಲ, ಒಬ್ಬ ಕಂಸ ಇರ್ತಾನೆ. ಹಾಗೆ ಎಲ್ಲರ ಒಳಗಡೆಯೂ ನನ್ನ ರಾಮನಿದ್ದಾನೆ, ನನ್ನ ಕೃಷ್ಣರಿದ್ದಾನೆ, ನನ್ನ ಜೀಸಸ್ ಇದ್ದಾನೆ, ನನ್ನ ಅಲ್ಲ ಇದ್ದಾನೆ. ಹೊರಗಡೆ ಬರ್ಬೇಕಾದು ಅದು ಜಾಸ್ತಿ ಆಗ್ಬೇಕು, ಆ ಸಿಹಿ ಜಾಸ್ತಿ ಆಗ್ಬೇಕು, ನಿಮ್ಮ ಶಕ್ತಿ, ನಿಮ್ಮ ಧೈರ್ಯ, ನಿಮ್ಮ ಸಾಮರ್ಥ್ಯ ಜಾಸ್ತಿ ಆಗಬೇಕು. ನಿತ್ಯ ಏನೇ ಮೀಟಿಂಗ್ ಮಾಡ್ತಿದ್ದೀರಾ, ಇನ್ನೊಬ್ರ ಹತ್ರ ಮಾತಾಡ್ತಿದ್ದೀರಾ, ಎಲ್ಲೇ ಮೀರಿ ಮಾತಾಡ್ತಿದ್ದೀರಾ, ಬಾಯಿಜಾರಿ ಮಾತಾಡ್ತಿದ್ದೀರಾ, ಗೊತ್ತಾಗ್ತಿಲ್ಲ, ಆ ಒಂದು ಸಂದರ್ಭ, ಸಂದಿಗ್ಧ ಸ್ಥಿತಿ ಏನ್ ಮಾಡೋದು, ಈ ರೀತಿ ಮುದ್ರೆ ಹಾಕೊಂಡು ನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲಾದ್ರೂ ಕುತ್ಕೊಂಡಿದ್ದೀರಾ, ಈಗೆಲ್ಲ ಬಸ್ ಏನೋ ಫ್ರೀ ಅಂತಿದ್ದಾರೆ, ಕುಳಿತುಕೊಂಡಿದ್ದೀರಾ, ಈ ತರ ಹಾಕೊಂಡು ಕುತ್ಕೊಳ್ಳಿ. ಸುಮ್ನೆ ಕುತ್ಕೊಳ್ಳಿ ಅಮ್ಮಂದಿರ. ನಿಮ್ಮ ಯಜಮಾನ್ರಿಗೆ ಹಾಕೋ ಕೇಳಿ, ನಿಮ್ಮ ಮಕ್ಕಳಿಗೆ ಹಾಕೋ ಕೇಳಿ, ನಿಮ್ಮ ಬಾಸ್ಗೂ ಹಾಕೋ ಕೇಳಿ. ಯಾವಾಗ್ಲೂ ಒತ್ತಡದಲ್ಲೇ ಇರ್ತಾನೆ ನಿಮ್ಮ ಬಾಸ್, ಟೆನ್ಷನ್ ಅಲ್ಲೇ ಇರ್ತಾನೆ. ಇದಾಗಿಲ್ಲ, ಆ ಟಾರ್ಗೆಟ್, ಈ ನಂಬರು, ಆ ನಂಬರ್, ಯಾವ ನಂಬರು ಇಲ್ಲ. ಭಗವಂತನ ನಂಬರ್ ಮುಂದ್ಗಡೆ ನಮ್ ನಂಬರ್ ಯಾವ್ದೂ ಇಲ್ಲ. ಮೇರಾ ನಂಬರ್ ಕಬ್ಬ ಆಯೇಗ ಅಂತ ಬೇಟ್ನಾ ಪಡೇಗ. ಜೀವನದಲ್ಲಿ ನಮ್ಮ ಸಾವನ್ನ ನೆನಪಿಸ್ತಕ್ಕಂಥದ್ದು ನಮ್ಮ ಬರ್ಡೇ. ಬಟ್ ಅವತ್ತೇ ನಾವು ಲೈಟ್ ಆರಿಸ್ತೇವೆ ಅಂತ ಒಂದು ಹುಚ್ಚು ಮೂರ್ಖತನದ ಒಂದು ಪ್ರಭಾವ ಬಂದ್ಬಿಟ್ಟಿದೆ, ಅಭ್ಯಾಸ ನಮ್ಮ ಭಾರತಕ್ಕೆ. ಅವ್ರು ದೀಪ ಆರಿಸ್ತಾರೆ, ನಾವು ದೀಪ ಹಚ್ತೇವೆ. ದೀಪ ಆರಿಸುವುದರ ಅರ್ಥ ಬೇರೆ, ದೀಪ ಉರಿಸುವುದರ ಅರ್ಥ ಬೇರೆ. ದೀಪ ಆರಿಸುವುದು ಅನರ್ಥಕ್ಕೆ, ದೀಪ ಉರಿಸುವುದು ಅರ್ಥಕ್ಕೆ, ಮಹಾ ಅರ್ಥಕ್ಕೆ, ಶುಭಾರ್ಥಕ್ಕೆ. ಅಂಥದ್ದೊಂದು ಶುಭ ಚಿಂತನೆ ಶುರುವಾಗುತ್ತೆ. ನಿಮ್ಮಲ್ಲಿರುವ ಮಹಾಶಕ್ತಿ, ಪ್ರಣವ ಶಕ್ತಿ, ಜ್ಞಾನ ಶಕ್ತಿ, ವಿಜ್ಞಾನ ಶಕ್ತಿ, ಸುಜ್ಞಾನ ಶಕ್ತಿ, ಇವುಗಳ ಜಾಗೃತ ಆಗತಕ್ಕಂಥದ್ದಾಗುತ್ತೆ. ನಿತ್ಯ ಎಷ್ಟೊತ್ತಾಗುತ್ತೆ, ಎಲ್ಲಿ ಕೂತ್ರು, ಎಲ್ಲಿ ನಿಂತ್ರು, ತುಂಬಾ ಮುದ್ರೆಗಳನ್ನ ನಾನು ಹಲವಾರು ವರ್ಷಗಳ ಹಿಂದ್ಗಡೆ ಈ ಟಿವಿ ಕಾಲಕ್ಕೆ, ಕಸ್ತೂರಿ ಟಿವಿ ಕಾಲಕ್ಕೆ, ಜಿ ಟಿವಿ ಕಾಲಕ್ಕೆ ತಿಳಿಸ್ತಿದ್ದೆ. ಅದರದ್ದು ಒಂದು ಸಿಡಿಗಳೆಲ್ಲ ಬಿಡುಗಡೆ, ಕಡಿಮೆ ಅಂದ್ರೆ ಒಂದು 4 ಲಕ್ಷ ಸಿಡಿಗಳ ಆ ಕಾಲಕ್ಕೆ, ನಾನು 10-15 ವರ್ಷಗಳ ಹಿಂದಿನ ಮಾತನ್ನ ಹೇಳ್ತಿದ್ದೇನೆ. ಬಿಡುಗಡೆ ಆಗಿ ಎಲ್ಲೆಲ್ಲೋ ತುಂಬಾ ಜನಗಳ ಒಂದು ಮನೇಲಿ ಇವತ್ತಿಗೂ ಹಾಕೊಂಡು ನೋಡ್ತಿರ್ತಾರೆ, ಹೇಳ್ತಿರ್ತಾರೆ, ಗುರುಗಳೇ ಇಲ್ಲಿ ನೋಡಿ, ನಿಮ್ ಮೊಮ್ಮಗನ್ ಕರ್ಕೊಂಡ್ ಬಂದಿದ್ದೀನಿ, ನಾನ್ ಮಗುವಾಗಿ ಬಂದಿದ್ದೆ, ನನಗ್ ಮದುವೆ ಆಗಿ, ನನ್ನ ಮಗಳಿಗೆ ಮದುವೆ ಆಗಿ, ಆ ಮಗು ಆಗಿದೆ ಅಂತ ಒಂದು 25 ವರ್ಷದ ನಂತರ ಬದುಕು ಕರ್ಕೊಂಡ್ ಬಂದಿರತಕ್ಕಂಥವ್ರನ್ನ ನಾನು ನೋಡಿದ್ದೇನೆ. ಈ ಮಹಾಗೋಪುರ ಮುದ್ರ ನಿಮ್ಮಲ್ಲಿರುವಂತ ಆ ಒಂದು ಈ ಉಗಮ ಕ್ಷೇತ್ರದಿಂದ ಬರುತ್ತೆ ಹೊರಗಡೆ. ಅದ್ಭುತ ಸಂಕಲ್ಪ ಕಟ್ಕೋಬಲ್ರಿ. ಸೋಲು ಅನ್ಸೋಲ್ಲ ನಿಮಗೆ, ಭಯ ಅನ್ಸೋಲ್ಲ, ಆತಂಕ ಅನ್ಸೋಲ್ಲ, ಡಿಪ್ರೆಷನ್ ಅನ್ಸೋಲ್ಲ, ಯೋಚನೆ ಬರೋಲ್ಲ. ಆಗಲಿ ಅನ್ನತಕ್ಕಂಥ ಭಾವ ಬರುತ್ತೆ. ವಾಟ್ ನೆಕ್ಸ್ಟ್ ಅನ್ನೋದು ಬರುತ್ತೆ. ಮುಂದೇನ್ ಮಾಡೋಣ, ನೆಕ್ಸ್ಟ್ ಏನ್ ಮಾಡೋಣ, ನೆಕ್ಸ್ಟ್ ಏನ್ ಚಿಂತನೆ ಮಾಡೋಣ ಅನ್ನತಕ್ಕಂಥ ಭಾವಾರ್ಥ ಈ ಮುದ್ರೆಯಲ್ಲಿ ಬರುತ್ತೆ. ನೀವು ವಿರಾಟ್ ಕೊಹ್ಲಿಯನ್ನ ಹಲವಾರು ಬಾರಿ ನೋಡಿದಾನೆ. ವಾಟ್ ನೆಕ್ಸ್ಟ್ ಅಂತಾನೆ ಆ ಹುಡುಗ. ಎಸ್, ವಾಟ್ ನೆಕ್ಸ್ಟ್ ಅಂತಾನೆ. ನೀವು ನಂಬೋಲ್ಲ, ಡೊನಾಲ್ಡ್ ಟ್ರಂಪ್ ಕೂಡ ಕುಳಿತುಕೊಂಡಿರುವಾಗ ಈ ಮುದ್ರೆ ನಾನು ಗಮನಿಸಿದ್ದೇನೆ. ಈ ಮುದ್ರೆಯಲ್ಲಿ ಕುತ್ಕೊಂಡಿರ್ತಾನೆ, ಆತನಿಗೆ ಗೊತ್ತಿಲ್ಲ. ಆಲ್ ಬಿಗ್ ಪೀಪಲ್ ಅಚೀವರ್ಸ್, ತುಂಬಾ ದೊಡ್ಡ ದೊಡ್ಡ ಸಾಧಕರು ಈ ಒಂದು ಗೋಪುರ ಮುದ್ರೆಯಲ್ಲಿ ತಮಗೆ ಗೊತ್ತಿಲ್ಲದೆ ಕುಳಿತಿರ್ತಾರೆ. ಅವರೇ ಗೋಪುರ ಆಗ್ಬಿಟ್ಟಿರ್ತಾರೆ. ಅವ್ರು ನೋಡ್ತಿದ್ದಾಗೆ ನಮಗೊಂದು ಶಕ್ತಿಯ ಚೈತನ್ಯ ಈ ರೀತಿ ನಿಂತ್ಕೊಬಿಡ್ತಾರೆ. ಅಬ್ಬಾ, ಏನು ಸಾಧಕರಪ್ಪ ಇವರು ಅಂತ. ಕಾರಣ ಇಷ್ಟೇ, ಅವರಲ್ಲೂ ಕೂಡ ಇತಿಮಿತಿ ನಮಗಿರೋ ಹಾಗೆ ಅವ್ರಿಗೂ ಊಟ, ನಿದ್ದೆ, ಹಸಿವೆ ಎಲ್ಲ ಇದೆ. ಆದ್ರೆ ಅದನ್ನ ಮೀರಿದಂತ ವ್ಯಕ್ತಿತ್ವ ಬೆಳೆಸ್ಕೊಳ್ಳಿಕ್ಕೆ ಈ ಒಂದು ಗೋಪುರ ಮುದ್ರ, ಈ ಹಾಕಿನಿ ಮುದ್ರ ಅವರನ್ನ ಜಾಗೃತಿ ಮಾಡಿ ಸಾಧಕರನ್ನಾಗಿ ಮಾಡಿದೆ. ನೀವು ಶ್ರೀಮಂತರಾಗಬೇಕಾ, ನೀವು ಸಾಧಕರಾಗಬೇಕಾ, ಹೆಸರು ಪಡೆಯಬೇಕಾ, ಈ ಗೋಪುರ ಮುದ್ರ ಸದಾ ಈ ರೀತಿ ಹಾಕೊಂಡು ಕುಳಿತುಕೊಳ್ತಕ್ಕಂಥ, ಟಿವಿ ನೋಡ್ತಿರ್ತೀರಿ, ಬಸ್ಸಲ್ಲಿ ಹೋಗ್ತಿರ್ತೀರಿ, ಟ್ರೈನಲ್ಲಿ ಹೋಗ್ತಿರ್ತೀರಿ, ಯಾರ ಜೊತೆಲೂ ಮಾತಾಡ್ತಿರ್ತೀರಿ, ಎಲ್ಲರ ಹತ್ರನೂ ಸಮಯ ಅನ್ನೋದಿಲ್ಲ ಅಂತೀರ. ಆದ್ರೆ ಇದನ್ನ ಹಾಕೊಳ್ಳೋಕೇನ್ ಸಮಯ ಬೇಕಿಲ್ಲ. ಸುಮ್ನೆ ಈ ರೀತಿ ನಿಮಗೆ ಗೊತ್ತಿಲ್ಲದೆ ಹಾಕೊಂಡು ಕುಳಿತುಕೊಳ್ತಕ್ಕಂಥ ಅಭ್ಯಾಸ ಮಾಡಿ ನೋಡಿ, ನೀವೊಬ್ಬ ಗೋಪುರ ಆಗುತ್ತೀರಿ. ಪ್ರತಿ ಮನೆಯಲ್ಲೂ ಒಂದೊಂದು ಗೋಪುರ ಅಂಶ ಶುರು ಆಗುತ್ತೆ. ನಿಮ್ಮನ್ನು ನಾನು ನೋಡಿ ಈ ರೀತಿ ಕೈ ಮುಗಿದು ನಿಲ್ಲುವಂತ ಶಕ್ತಿಯ ಭಗವತಿ ಕೊಡುತ್ತಾಳೆ. ಮಾಡ್ಕೋತೀರಿ, ಹಾಕೋತೀರಿ. ಪ್ರತಿಯೊಬ್ಬರ ಮನೆಯಲ್ಲೊಂದು ಗೋಪುರ ಹುಟ್ಟುತ್ತದೆ ಅಂತ ನಾನು ಆಶಿಸ್ತೇನೆ. ಒಳ್ಳೇದಾಗ್ಲಿ. ಮಾತೃದೇವೋ ಭವ. ನಮಾಮಿ ಶಂಕರ.
ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ.